ದುರ್ಗನ್ ಬಗ್ಗೆ ಗೊತ್ತಾಗಿ ಶಾಕ್ ಆಯ್ತಾ? ನಂಗೆ ಶಾಕ್ ಯಾವತ್ತೂ ಆಗಿತ್ತು. ಈಗ್ಲಾದ್ರೂ ಒಡವೆಗಳನ್ನ ಇಲ್ಲಿ ನೋಡಿ ನೀವು ನಂಬ್ತೀರಾ ಇದೆಲ್ಲ ದುರ್ಗನ್ ಕುತಂತ್ರ ಅಂತ? ಲೀಲಾ, ಅಲ್ಲೇನು ಇಲ್ವಲ್ಲಮ್ಮ. ಇಲ್ಲೇ ಇತ್ತು. ಇವರೆಲ್ಲೋ ಬಚ್ಚಿಟ್ಟಿದ್ದಾರೆ. ನಿಜ ಹೇಳಿ, ಎಲ್ಲಿ ಬಚ್ಚಿಟ್ಟಿದ್ದೀರಾ? ಸಾಕು, ನನಗೆ ಅವಮಾನ ಸಹಿಸಕ್ ಆಗ್ತಾ ಇಲ್ಲ. ನಿಮಗೆ ನನ್ನ ಕಬೋರ್ಡ್ ಹುಡುಕಿ ಸಮಾಧಾನ ಆಗ್ಲಿಲ್ಲ ಅಂದ್ರೆ ಇಡೀ ರೂಮ್ ಹುಡುಕಿ. ಏಜೆ, ನನಗೆ ನನ್ನ ಮನೇಲಿದ್ದೀನ ಬೇರೆಯವ್ರ ಮನೇಲಿದ್ದೀನ ಅಂತ ಡೌಟ್ ಬರ್ತಾ ಇದೆ. ನಿಮಗೆ ಕೈ ಮುಗಿದು ಬೇಡ್ಕೋತೀನಿ, ನನ್ನನ್ನು ಇಲ್ಲಿಂದ ಕಳಿಸಿ, ಬಿಡುಗಡೆ ಕೊಡಿಸಿ ನನಗೆ. ನಿಂದೆಲ್ಲ ಡ್ರಾಮಾ ಮುಗೀತಾ ಅಥವಾ ಇನ್ನೂ ಇದೆಯಾ? ಹೊರಗಡೆ ನೀ ಕರ್ಕೊಂಬಂದು ಸಾಕ್ಷಿ ಸುಳ್ಳು ಅಂತ ಪ್ರೂವ್ ಆಯ್ತು. ಒಡವೆ ಇಲ್ಲ ಅಂತ ಪ್ರೂವ್ ಆಯ್ತು. ಈಗಲಾದರೂ ನನ್ನ ಸೊಸೆ ದುರ್ಗಾ ಯಾವ ತಪ್ಪು ಮಾಡಿಲ್ಲ ಅಂತ ಒಪ್ಕೋತ್ಯಾ? ಇಲ್ಲ, ನಾನು ಒಪ್ಕೊಳ್ಳೋದಿಲ್ಲ. ಈಗಲೂ ನಾನು ಸಾವಿರ ಸತಿ ಹೇಳೋದದೇ, ಈ ಕೆಲಸ ಮಾಡಿರೋದು ದುರ್ಗಾ ದುರ್ಗಾ ದುರ್ಗಾ. ಮನೆ ಬಿಟ್ಟು ಹೋಗ್ಬೇಕಾಗತ್ತೆ ಅಂತ ಇಷ್ಟೆಲ್ಲ ನಾಟಕ ಬೇಕಾ? ನಿಮಗೆ ಯಾರು ಏನು ಮಾಡಲ್ಲ, ಸುಮ್ಮನೆ ಒಪ್ಕೊಳ್ಳಿ. ಒಪ್ಕೋತೀನಿ. ನನ್ನ ಕೈಯಲ್ಲಿ ಇವ್ರು ತಪ್ಪು ಮಾಡಿಲ್ಲ ಅಂತ ಒಪ್ಕೊಳ್ಳೋಕ್ಕಾಗಲ್ಲ, ಆದರೆ ಇವ್ರ ತಪ್ಪನ್ನ ಪ್ರೂವ್ ಮಾಡೋಕ್ಕಾಗಿಲ್ಲ ಅಂತ ಒಪ್ಕೋತೀನಿ. ನಾನು ಮಾತು ಕೊಟ್ಟಂತೆ ನಾನು ಈ ಮನೆ ಬಿಟ್ಟು ಹೋಗ್ತೀನಿ. ಲೀಲಾ, ನಿಮ್ಮ ಬುದ್ಧಿವಂತಿಕೆ ಮುಂದೆ ನಾನು ಸೋತೋದೆ. ಆದರೆ ಒಂದು ವಿಷಯ ನೆನ್ಪಿಟ್ಕೊಳ್ಳಿ, ಸತ್ಯ ಅನ್ನೋದು ಬೂದಿಗೆ ಮುಚ್ಚಿರೋ ಕೆಂಡ ಇದ್ದಾಗೆ, ಒಂದಲ್ಲ ಒಂದಿನ ಹೋಗಿ ಆಡೇ ಆಡುತ್ತೆ. ಅಲ್ಲಿವರೆಗೂ ನಿಮ್ಗೆ ಯಾರಿಗೂ ನನ್ನ ಮುಖ ತೋರಿಸಲ್ಲ. 5 ನಿಮಿಷ ಟೈಮ್ ಕೊಡಿ, ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೋತೀನಿ. ಲೀಲಾ, ಲೀಲಾ, ರಾಮ ಅವಳನ್ನು ತಡೆಯೋ.
ಇಷ್ಟು ದಿನ ನಾನು ಮಾಡೋ ಎಡವಟ್ಟಿಂದ ನಂಗೆ ಶಿಕ್ಷೆ ಆಗ್ತಿತ್ತು. ಆದರೆ ಇವತ್ತು ನಾನು ತಪ್ಪೇ ಮಾಡಿಲ್ಲ ಅಂದರೂ ಈ ಮನೆ ಬಿಟ್ಟು ಹೋಗೋ ಪರಿಸ್ಥಿತಿ ಬಂದಿದೆ. ನೀವು ಹೇಳೋದು ಕರೆಕ್ಟ್ ಏಜೆ. ಜವಾಬ್ದಾರಿ ನಿಭಾಯಿಸಕ್ಕೆ ಬರೀ ಪ್ರಾಮಾಣಿಕತೆ ಇದ್ರೆ ಸಾಲದು. ನಮ್ಮ ವಿರುದ್ಧ ಪಿತೂರಿ ಮಾಡೋರ್ ವಿರುದ್ಧ ಹೋರಾಡಕ್ಕೆ ಕ್ರಿಮಿನಲ್ ಮೈಂಡು ಇರಬೇಕು. ಅದ್ ನಂಗಿಲ್ಲ. ಅದಕ್ಕೆ ನಾನು ಸೋತೆ. ಆದ್ರೆ ನಾನು ಈಗಲೂ ಹೇಳ್ತಿದ್ದೀನಿ, ನಾನು ಈ ತಪ್ಪು ಮಾಡಿಲ್ಲ. ಈ ತಪ್ಪು ಮಾಡಿರೋದು ದುರ್ಗಾ ಅವರು. ಅವ್ರ ಬುದ್ಧಿವಂತಿಕೆಯಿಂದ ಎಲ್ಲ ತಪ್ಪನ್ನು ನನ್ನ ಮೇಲೆ ಹಾಕ್ಬಿಟ್ರು. ಇರ್ಲಿ, ಪರವಾಗಿಲ್ಲ. ನಾನು ಎಷ್ಟೇ ಕಿರ್ಚಾಡಿದ್ರು ಕೂಗಾಡಿದ್ರು ಇಲ್ಲಿ ಯಾರಿಗೂ ಸತ್ಯ ಬೇಕಾಗಿಲ್ಲ. ಏಜೆ, ಹೋಗ್ಲಿ ಬಿಡಿ. ನಾನು ಈ ಮನೆಗೆ ಬಂದಾಗಿಂದ ತುಂಬ ಕಲ್ತಿದ್ದೀನಿ. ಅದರಲ್ಲಿ ಒಂದು, ಕೊಟ್ಟ ಮಾತಿಗೆ ಯಾವತ್ತೂ ತಪ್ಪು ನಡಿಬಾರ್ದು ಅನ್ನೋದು. ನಾನು ಕೊಟ್ಟ ಮಾತಂತೆ ಈ ಮನೆ ಬಿಟ್ಟು ಹೋಗ್ತಾ ಇದ್ದೀನಿ. ಆದರೆ ನೆಪ ಹೇಳ್ಕೊಂಡು ನಾನು ಈ ಮನೇಲಿ ಇರಲ್ಲ. 48 ಗಂಟೆಯಲ್ಲಿ ನನ್ನಿಂದ, ನನ್ನ ಮಾತಿಂದ ನಿಮಗೆ ತುಂಬ ನೋವಾಗಿದೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಇಲ್ಲ, ಆಗಿದ್ದೆಲ್ಲ ಮರ್ತು ಬಿಡು. ಈಗ ಇಲ್ಲಿಂದ ಹೋಗು ಅಂತ ಯಾರೂ ನಿನಗೆ ಹೇಳಿಲ್ಲ. ನೀ ಎಲ್ಲೂ ಹೋಗ್ಬೇಕಾಗಿಲ್ಲ, ಇಲ್ಲೇ ಇರು. ಯಾರು ಹೋಗು ಅಂತ ನನಗೆ ಹೇಳಬೇಕಾಗಿಲ್ಲ ಅಜ್ಜಿ. ಸೋತ್ರೆ ನಾನೇ ಮನೆ ಬಿಟ್ಟು ಹೋಗ್ತೀನಿ ಅಂತ ಮಾತು ಕೊಟ್ಟಿದ್ದೆ. ಅದ್ರ ಪ್ರಕಾರ ನಡ್ಕೋತಾ ಇದ್ದೀನಿ. ಈ ಮನೆಯಲ್ಲಿ ನೀನು ನನ್ನ ತಾಯಿಗಿಂತ ಹೆಚ್ಚು. ನನ್ನ ತಾಯಿ ಇದ್ದಿದ್ರೆ ಹೇಗೆ ನನ್ನ ಕಾಪಾಡ್ತಿದ್ರೋ, ನಾನು ಹೇಗೆ ನೋಡ್ಕೋತಿದ್ರೋ, ನೀವು ನನ್ನ ಹಾಗೆ ನೋಡ್ಕೊಂಡಿದ್ದೀರಾ. ನಿಮ್ಮ ಋಣನ, ನಿಮ್ಮ ಪ್ರೀತಿನ ನಾನು ಯಾವತ್ತೂ ಮರೆಯಲ್ಲ. ನಿಮ್ಮ ಆರೋಗ್ಯನ ಚೆನ್ನಾಗಿ ನೋಡ್ಕೊಳ್ಳಿ ಅಜ್ಜಿ. ಬೇಡವೆ, ನೀನು ಮನೆ ಬಿಟ್ಟು ಹೋಗ್ಬೇಡ. ನೀ ಹಾಗೇನಾದರೂ ಮಾಡಿದ್ರೆ ನಂಗೆ ಮನಸ್ಸಿಗೆ ತುಂಬ ನೋವಾಗುತ್ತೆ. ನನಗೂ ತುಂಬ ನೋವಾಗ್ತಿದೆ ಅಜ್ಜಿ. ಆದರೆ ನಾನು ಇರೋದಕ್ಕಾಗಲ್ಲ, ನೆಪ ಆಗ್ಬಿಡುತ್ತೆ. ದಯವಿಟ್ಟು ನನ್ನ ತಡಿಬೇಡಿ ಅಜ್ಜಿ, ನನ್ನ ಬಿಟ್ಬಿಡಿ. ರಾಮ್, ನೀನಾದರೂ ಹೇಳೋ ಅವಳಿಗೆ ಹೋಗಬೇಡ ಅಂತ. ಒಂದು ನಿಮಿಷ. ನಿನ್ನ ಮಾತಿನ ಪ್ರಕಾರ ನೀನು ಅಕಸ್ಮಾತ್ ಪ್ರೂವ್ ಮಾಡೋಕ್ಕಾಗಲಿಲ್ಲ ಅಂದರೆ ಮನೆ ಬಿಟ್ಟು ಹೋಗೋದ್ರ ಜೊತೆ ದುರ್ಗನ ಕಾಲು ಹಿಡಿದು ಕ್ಷಮೆ ಕೇಳ್ತೀನಿ ಅಂತ ಹೇಳಿದ್ದೆ, ನೆನಪಿದೆಯಾ? ನಾನ್ಯಾಕೆ ಅವ್ರ ಕಾಲಿಗೆ ಬೀಳ್ಬೇಕು? ನಾನು ಸೋತ್ರೆ ಅವ್ರ ಕಾಲಿಗೆ ಬೀಳ್ತೀನಿ ಅಂತ ಹೇಳಿದ್ದೆ. ಆದ್ರೆ ನಾನು ಸೋತಿಲ್ಲ. ನಾನು ಈಗಲೂ ಹೇಳ್ತಿರೋದು ಅದೇ. ಈ ಕೆಲಸ ಮಾಡಿಸಿರೋದು ದುರ್ಗಾ ಅವರೇ. ನಾನು ಅವ್ರಿಗೆ ಕ್ಷಮೆ ಕೇಳಲ್ಲ. ನಾನು ಕೇಳ್ತೀನಿ.
ನೀವು ನನ್ನ ಕಾಲಕ್ಕೆ ಬೀಳ್ತೀನಿ ಅಂತ ಹೇಳಿದ್ರಿ. ಆದರೆ ನಿಮ್ಮ ಕಾಲು ಹಿಡ್ಕೊಂಡು ಬೇಡ್ಕೋತೀನಿ. ದಯವಿಟ್ಟು ಮನೆ ಬಿಟ್ಟು ಹೋಗಬೇಡಿ. ನೀವೀ ಮನೆ ಸೊಸೆ, ನೀವೀ ಮನೆ ಬಿಟ್ಟು ಹೋದ್ರೆ ಈ ಮನೆ ಮರ್ಯಾದೆ ಹೋಗುತ್ತೆ, ಏಜೆ ಮರ್ಯಾದೆ ಹೋಗುತ್ತೆ, ಅಜ್ಜಿ ಮನ್ಸಿಗೆ ನೋವು ಆಗುತ್ತೆ. ನನ್ನ ಮೇಲೆ ಚಾಲೆಂಜ್ ಮಾಡಿ ಸೋತಿದ್ದಕ್ಕೆ ತಾನೆ ನೀವು ಮನೆ ಬಿಟ್ಟು ಹೋಗೋ ನಿರ್ಧಾರ ಮಾಡಿದ್ದು. ಈಗ ನಾನೇ ಹೇಳ್ತಾ ಇದ್ದೀನಿ, ದಯವಿಟ್ಟು ಮನೆ ಬಿಟ್ಟು ಹೋಗಬೇಡಿ. ನೀವೀ ಮನೆಗೆ ಸೇರಿದವರು, ಈ ಮನೆನ ಬೆಳಗಕ್ಕೆ ಬಂದವರು, ಅತ್ತೆ ಅನ್ನೋ ಸ್ಥಾನನ ಅಲಂಕರಿಸಕ್ಕೆ ಬಂದವರು. ನಿಮ್ಗೆ ಆ ಯೋಗ್ಯತೆ ಇದೆಯೋ ಇಲ್ವೋ ಅದು ಎರಡನೇ ಮಾತು. ಆದರೆ ನೀವು ನಮ್ಗೆ ಅತ್ತೆ ಸ್ಥಾನದಲ್ಲಿದ್ದೀರ. ನಾವು ನಿಮಗೆ ಗೌರವ ಕೊಡಲೇಬೇಕು. ನೀವು ತಪ್ಪು ಮಾಡಿದ್ದೀರಾ ಅನ್ನೋ ಒಂದೇ ಒಂದು ಕಾರಣಕ್ಕೆ ನೀವೇ ಮನೆ ಬಿಟ್ಟು ಹೋಗೋದು ಎಷ್ಟು ಸರಿ? ತಪ್ಪು ಮಾಡದೇ ಇರೋ ಮನುಷ್ಯ ಈ ಜಗತ್ತಲ್ಲಿದ್ದಾನ? ಖಂಡಿತ ಇಲ್ಲ. ನಾನು ಈ ಮನೆಗೆ ಸೊಸೆಯಾಗಿ ಬಂದಾಗ ಒಂದಲ್ಲ ಒಂದು ತಪ್ಪು ಮಾಡಿನೇ ನಾನು ಕಲ್ತಿದ್ದೆ. ನೀವಿವತ್ತೊಂದು ತಪ್ಪು ಮಾಡಿದ್ದೀರ, ಹೋಗ್ತಾ ಹೋಗ್ತಾ ನೀವು ಕಲಿತೀರಾ. ನೀವೀಗ ಮನೆ ಬಿಟ್ಟು ಹೋದ್ರೆ ನೀವು ಮಾತ್ರ ಹೋಗಲ್ಲ, ಈ ಮನೆ ಮರ್ಯಾದೆನೂ ನಿಮ್ ಜೊತೆಗೆ ಹೋಗುತ್ತೆ. ಯಾಕೆಂದ್ರೆ ನೀವಿವಾಗ ಬರೀ ಲೀಲಾ ಅಲ್ಲ, ಏಜೆ ಹೆಂಡತಿ ಲೀಲಾ. ನಮಗೋಸ್ಕರ ಅಲ್ಲದೆ ಹೋದ್ರು, ಈ ಮನೆ ಮರ್ಯಾದೆ ಉಳ್ಸಕ್ಕೋಸ್ಕರನಾದ್ರೂ ನೀವಿಲ್ಲಿರ್ಲೇಬೇಕು. ಏಜೆ ಹತ್ರ ನಾನು ಮಾತಾಡ್ತೀನಿ, ಅವ್ರ ಕಾಲಿಗೆ ಬಿದ್ದಾದ್ರೂ ನಾನು ಒಪ್ಪಿಸ್ತೀನಿ. ನೀವು ಮನೆ ಬಿಟ್ಟು ಹೋಗ್ಬಾರ್ದು. ಏಜೆ, ಕೈ ಮುಗಿದು ಬೇಡ್ಕೋತೀನಿ, ದಯವಿಟ್ಟು ಅವ್ರನ್ನ ಇಲ್ಲಿಂದ ಕಳಿಸ್ಬೇಡಿ. ಹೌದು ಏಜೆ, ದಯವಿಟ್ಟು ನಮ್ಮ ಅತ್ತೆನ ಕ್ಷಮಿಸಿ. ಇಷ್ಟೆಲ್ಲ ಆದ್ಮೇಲೂ ನೀವು ಅವ್ರನ್ನ ಕ್ಷಮಿಸಲ್ಲ ಅಂದ್ರೆ, ಅವ್ರ ಮನೆ ಬಿಟ್ಟು ಹೋಗೋದೇ ನಿಮ್ಮ ಕೊನೆ ನಿರ್ಧಾರ ಆಗಿದ್ರೆ ಅವರೊಬ್ಬರೇ ಹೋಗಲ್ಲ, ನಾವು ಹೋಗ್ತೀವಿ. ಇದು ನನ್ನ ಸೊಸೆ ಅಂದರೆ, ನನ್ನ ಗಂಡು ಮಕ್ಕಳಿಗೂ ಕೊಡದೇ ಇರೋ ರೈಟ್ಸನ್ನು ನಾನು ದುರ್ಗಂಗೆ ಕೊಟ್ಟಿದ್ದೀನಿ ಅಂದರೆ ಅದಕ್ಕೆ ಕಾರಣ ಇದು. ಇದು ದುರ್ಗನ ಯೋಗ್ಯತೆ, ಇದು ಅವಳ ಕೆಪಾಸಿಟಿ. ನೀನು ಅವಳ ಮೇಲೆ ಆರೋಪ ಮಾಡಿದ್ರು, ಮನೆಯಿಂದ ಆಚೆ ಹೋದರೆ ಮನೆ ಮರ್ಯಾದೆ ಹೋಗುತ್ತೆ ಅಂತ ಯೋಚನೆ ಮಾಡೋಳು ಒಡವೆ ಕಳ್ತನ ಮಾಡಿಸ್ತಾಳೆ. ಆದರೆ ನೀನು ಮಾಡಿರೋ ತಪ್ಪನ್ನು ಮುಚ್ಚಾಕಕ್ಕೆ ಇನ್ನೊಂದು ತಪ್ಪು ಮಾಡ್ತೀನಿ, ಆ ತಪ್ಪನ್ನು ಮುಚ್ಚಾಕಕ್ಕೆ ಮತ್ತೊಂದು ತಪ್ಪು ಮಾಡ್ತೀನಿ. ಹೀಗೆ ತಪ್ಪು ಮೇಲೆ ತಪ್ಪು ಮಾಡಿ ಬದುಕೋದ್ರ ಬದಲು ಈಗಲೇ ಅದ್ರ ಬುದ್ಧಿ ಕಲಿತು ಬದಲಾಗದು ಕಲ್ತ್ಕೊ. ನೀನು ಮಾಡಿರೋ ಕೆಲಸಕ್ಕೆ ನನ್ನನ್ನು ಕೇಳಿದ್ರೆ ಈಗಲೂ ಈ ಮನೇಲಿ ನಿನಗೆ ಜಾಗ ಇಲ್ಲ. ಆದರೆ ದುರ್ಗಾ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದಾಳೆ ಅಂತ ಓಕೆ ಅಂತ ಇದ್ದೀನಿ. ಮನೇಲಿರೋ ತನಕ ಒಂದನ್ನು ನೆನ್ಪಿಟ್ಕೊಳ್ಳಿ, ನಿನಗೆ ಮತ್ತೆ ಈ ಮನೇಲಿ ಜಾಗ ಸಿಕ್ಕಿದೆ ಅಂದರೆ ಅದು ದುರ್ಗಾ ಕೊಟ್ಟಿರೋ ಭಿಕ್ಷೆ.
ಇಷ್ಟು ದಿನ ನೀನು ಎಡವಟ್ಟು ಮಾಡ್ಕೊಳ್ಳೋದು, ಮನೆಯಿಂದ ಆಚೆ ಹೋಗೋದು, ಅಜ್ಜಿಗಳು ಅಂತ ಆಳೋದು, ನಿನ್ನನ್ನು ನಾವು ಆರತಿ ಮಾಡಿ ಮತ್ತೆ ಮನೆ ತುಂಬಿಸ್ಕೊಳ್ಳೋದು. ಆದರೆ ಇವತ್ತು ನಿನಗದು ಎಷ್ಟು ದೃಷ್ಟಿಯಾಗಿದೆಯೋ ಏನೋ. ಪಾಪ, ನಾನೇ ದೃಷ್ಟಿ ತೆಗಿತೀನಿ, 1 ನಿಮಿಷ. ಇಷ್ಟು ಸಲ ನೀನು ಮನೆಗೆ ವಾಪಸ್ ಬಂದಾಗ್ಲೆಲ್ಲ ನನ್ನ ಮನಸ್ಸಿಗೆ ಬೇಜಾರಾಗ್ತಿತ್ತು. ಆದರೆ ಫಸ್ಟ್ ಟೈಮ್ ನನಗೆ ತುಂಬ ಖುಷಿ ಆಗ್ತಾ ಇದೆ. ಯಾಕೆ ಗೊತ್ತಾ? ನೀನು ಈ ಮನೇಲಿದ್ರೂ ನನ್ನ ಋಣದಲ್ಲಿರ್ತೀಯಲ್ಲ, ಅದಕ್ಕೆ. ನೀನು ನನ್ನ ಫೋಟೋಗಷ್ಟೇ ಮಸಿ ಬೆಳೆದೆ, ಆದರೆ ನಾನು ನಿನ್ನ ಮುಖಕ್ಕೆ ಮಸಿ ಬೆಳೆದಿದ್ದೀನಿ. ಈ ದುರ್ಗನ ಕೆಣಕಿದ್ರೆ ತುಳಿದು ಹಾಕ್ಬಿಡ್ತೀನಿ. ಅಕ್ಕ, ಎಂತ ಲಕ್ ನಿಮ್ದು. ಆಗಿದ್ದೆಲ್ಲ ನೋಡಿದ್ರೆ ಅವಳೆಲ್ಲಿ ನಿಮ್ಮನ್ನ ಮನೆ ಬಿಟ್ಟು ಓಡಿಸ್ಬಿಡ್ತಾಳೋ ಅಂತ ಭಯ ಆಗಿತ್ತು. ಆ ಕಳ್ ಸ್ವಾಮೀಜಿನ ನೋಡಿದ್ಮೇಲಂತೂ ಕೈ ಕಾಲು ನಿಂತೋಗಿತ್ತು. ನೀವು ಮನೆ ಬಿಟ್ಟು ಹೋಗೋ ಡ್ರಾಮಾ ಅಂತೂ ಹೆವಿ ಆಗಿತ್ತು. ಅಜ್ಜಿ ಏಜಿ ಎಲ್ರು ಫುಲ್ ಫಿದಾ. ಅಕ್ಕ, ಆ ಲೀಲಾ ನಾವ್ ಅನ್ಕೊಂಡಿರೋಷ್ಟು ದಡ್ಡಿ ಏನಲ್ಲ. ಹೇಗೋ ಮಾಡಿ ಆ ಕಳ್ ಸ್ವಾಮೀಜಿನ ಹುಡ್ಕೆ ಬಿಟ್ಟಿದ್ದಾಳೆ. ಅಂದ್ರೆ ಅವಳು ನಿಮ್ಮನ್ನ ಯಾವ ಲೆವೆಲ್ಗೆ ಫಾಲೋ ಮಾಡಿರ್ಬೋದು. ಆಕ್ಚುಲಿ ಅವಳು ದಡ್ಡಿನೇ, ಆದರೆ ಅವಳನ್ನ ಬುದ್ಧಿವಂತೆ ಅಂತ ಅನ್ಕೊಂಡಿದ್ಯಲ್ಲ ನೀನು, ಅವಳಿಗಿಂತ ದೊಡ್ಡ ದಡ್ಡಿ. ಅಕ್ಕ, ಅವಳು ನಿಮ್ಮನ್ನ ಫಾಲೋ ಮಾಡಿದ್ ನಿಜ ತಾನೆ? ನೀವು ಅವಳ ಕೈಲಿ ಸಿಕ್ಕಾಕೊಂಡಿದ್ ನಿಜ ತಾನೆ? ಎಸ್, ಅವಳು ಫಾಲೋ ಮಾಡಿದ್ ನಿಜ. ಆದರೆ ಬಿಸ್ಕೆಟ್ ಹಾಕಿ ಫಾಲೋ ಮಾಡೋ ಹಾಗೆ ಮಾಡಿದ್ದು ನಾನೇ. ಲೀಲಾ ನನ್ನ ಮುಖವಾಡ ಕಳ್ಚಿ ನನ್ನ ಬಣ್ಣ ಬಯಲ್ ಮಾಡಬೇಕು ಅಂತ ಇತ್ತು. ಪಾಪ, ಅವಳಿಗೆ ಗೊತ್ತಿಲ್ಲ ಅವಳು ನೋಡಿದ್ದು ನಾನು ಆಡಿದ ಬಣ್ಣದ ನಾಟಕ ಅಂತ. ಅವಳಿಗೆ ಗೊತ್ತಿಲ್ಲದೆ ಇರೋ ಹಾಗೆ ಅವಳ ಕೈಯಲ್ಲಿ ಗುದ್ಲಿ ಕೊಟ್ಟು ಅವಳ ಕೈಯಲ್ಲೇ ಹಳ್ಳ ತೋಡಿಸಿ ಅವಳು ತೋಡಿರೋ ಹಳ್ಳಕ್ಕೆ ಅವಳೇ ಬೀಳೋ ಹಾಗೆ ಮಾಡ. ಇದು ದುರ್ಗಾ ಅಂದ್ರೆ.